Hey, God bless you all. It's such a joy for me to be with all of you today. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಇವತ್ತು ನಿಮ್ಮ ಮಧ್ಯದಲ್ಲಿ ಇರೋದು ಬಹಳ ಸಂತೋಷ. I'm going to tell you something that's going to encourage you. ನಾನು ಒಂದು ವಿಷಯವನ್ನು ನಿಮಗೆ ತಿಳಿಸುತ್ತೇನೆ, ಅದು ನಿಮಗೆ ಪ್ರೋತ್ಸಾಹವಾಗಿರುತ್ತದೆ. A lot of people today are living their life from a place where they want to constantly please people. ಇವತ್ತು ಅನೇಕ ಜನರನ್ನೇ ಮೆಚ್ಚಿಸುವಂತ ಒಂದು ಜೀವಿತವನ್ನು ನಡೆಸುತ್ತಿದ್ದಾರೆ. If I please my boss, I might get a promotion. ನಾನು ನನ್ನ ಯಜಮಾನನನ್ನು ಮೆಚ್ಚಿಸಿದರೆ ನನಗೆ ಒಂದು ಉತ್ತಮ ಸ್ಥಾನ ಸಿಗುತ್ತದೆ. If I'm able to satisfy this person, I might get some favor. ನಾನು ಒಬ್ಬ ವ್ಯಕ್ತಿಯನ್ನು ತೃಪ್ತಿಗೊಳಿಸಿದರೆ ಅವನ ದಯೆ ನನಗೆ ಸಿಗುತ್ತದೆ. If I'm able to get into the good books of this person, then it will be well for me. ನನಗೆ ಒಂದು ವ್ಯಕ್ತಿಯ ಬಳಿಯಿಂದ ಒಳ್ಳೆಯ ಪುಸ್ತಕವನ್ನು ತೆಗೆದುಕೊಂಡ್ರೆ ಅದು ನನಗೆ ಒಂದು ಆರ್ಥಿಕ ವಿಷಯವನ್ನು ಉಂಟು ಮಾಡುತ್ತದೆ. See, there is a place for being a person of integrity. ಜನರು ಬಂದ್ಬಿಟ್ಟು ಒಂದು ದಯೆಯ ಒಂದು ವಿಷಯವನ್ನು ಎದುರು ನೋಡುತ್ತಲೇ ಇರುತ್ತಾರೆ. You should be good to people and love them and care for them. ನೀವು ಜನರಿಗೆ ಒಳ್ಳೆಯವರಾಗಿರಬೇಕು, ಅವರನ್ನು ಪ್ರೀತಿ ಮಾಡಬೇಕು, ಅವರ ಬಗ್ಗೆ ಕಾಳಜಿ ವಹಿಸಬೇಕು. But sometimes we tend to put our hope, trust and reliance on that. ಆದರೆ ಕೆಲವು ಸಮಯದಲ್ಲಿ ನಾವು ಏನು ಮಾಡ್ತೇವೆ ಅಂದರೆ ಅದರ ಮೇಲೇನೆ ನಂಬಿಕೆ ಇಟ್ಟು ಅದರ ಮೇಲೇನೆ ಆಧಾರವಾಗಿದ್ದು ನಾವು ನಡೆದುಕೊಳ್ಳುತ್ತೇವೆ. So we put so much of work in our workplace so that the boss will be happy and then they may give a promotion. That is the intention with which we work. ನಾವು ಕೆಲಸ ಮಾಡ್ತೇವೆ ಹೇಗೆ ಅಂದರೆ ನಾವು ಹೆಚ್ಚು ಸಮಯ ಆ ಕೆಲಸವನ್ನೇ ಮಾಡ್ತಾ ಇದ್ರೆ ನಮ್ಮ ಯಜಮಾನನು ಮೆಚ್ಚುತ್ತಾನೆ ಎಂಬುದಕ್ಕೋಸ್ಕರ ನಾವು ಮಾಡ್ತೇವೆ. But then we realize that that promotion goes to somebody else and we are disappointed. ಆದರೆ ನಾವು ಹೆಚ್ಚು ಕೆಲಸ ಮಾಡಿನೂ ನಮಗೆ ಸಿಗಬೇಕಾದ ಸ್ಥಾನಮಾನ ನಮಗೆ ಸಿಗದೆ ಬೇರೆಯೊಬ್ಬರಿಗೆ ಅದು ಹೋದಾಗ ನಾವು ಬಹಳ ಕುಗ್ಗಿದವರಾಗಿ ಹೋಗುತ್ತೇವೆ. And then we tend to question God. ನಾವು ನಂತರ ಬಂದು ದೇವರ ಬಳಿ ಪ್ರಶ್ನೆ ಕೇಳುತ್ತೇವೆ. What I want you to understand is, ಇದರಿಂದ ಏನು ಅರ್ಥ ಮಾಡಿಕೊಳ್ಳಬೇಕೆಂದರೆ, when you look at Genesis 39 verses 2 to 4, ನೀವು ಆದಿಕಾಂಡ 39ನೇ ಅಧ್ಯಾಯದಲ್ಲಿ 2 ಮತ್ತು 4ನೇ ವಾಕ್ಯವನ್ನು ನೋಡುವಾಗ, Joseph worked so hard for Potiphar. ಯೋಸೇಫನು ಆತನ ಹೆಂಡತಿಗೋಸ್ಕರ ಹೆಚ್ಚು ಕೆಲಸ ಮಾಡಿದನು. He was so good that everything in Potiphar's house was such a blessing that Potiphar saw God's hand on Joseph. ಆತನು ಕೆಲಸ ಮಾಡುತ್ತಿದ್ದಂತ ಸ್ಥಳದಲ್ಲಿ ಆತನು ಮಾಡಿದ ಕೆಲಸದ ಮುಖಾಂತರ ಯಜಮಾನನು ಆತನ ಮುಖಾಂತರ ದೇವರನ್ನು ನೋಡಿದನು. Potiphar saw that everything was such a blessing when Joseph was in charge. ಯೋಸೇಫನು ಕೆಲಸ ಮಾಡುತ್ತಾ ಇದ್ದಾಗ ಆತನು ಬಹಳ ಸಮೃದ್ಧಿಯಿಂದ ಇದ್ದದರ ಬಗ್ಗೆ ಆತನ ಯಜಮಾನನು ಗಮನಿಸಿದನು. He saw it with its own eyes. ಆತನು ಆ ದನಿಯು ಆತನ ಕಣ್ಣಿನಿಂದ ಇದನ್ನೆಲ್ಲ ನೋಡಿದನು. But when later his wife told wrong things about Joseph, Potiphar did not believe in Joseph. ಯೋಸೇಫನ ಬಗ್ಗೆ ಕೂಡ ಕೆಟ್ಟದಾಗಿ ಆತನ ಹೆಂಡತಿ ಹೇಳಿದಾಗಲೂ ಆತನ ದನಿಯು ಅದನ್ನು ನಂಬಲಿಲ್ಲ. But I want you to understand something. When you look at Genesis 41:39 to 41, ನೀವು ಒಂದು ವಿಷಯವನ್ನು ಆದಿಕಾಂಡ 41ರಲ್ಲಿ 39ನೇ ಮತ್ತು 41ನೇ ವಾಕ್ಯದಲ್ಲಿ ನೋಡುವಾಗ, when Joseph is given a chance to come and interpret the dream of the Pharaoh, ಯೋಸೇಫನು ಬಂದು ಆತನ ಕನಸಿನ ಬಗ್ಗೆ, ಫಾರೋನ ಕನಸಿನ ಬಗ್ಗೆ ವಿವರಿಸಲು ಬಂದಾಗ, the Pharaoh immediately made Joseph in charge of the whole kingdom. ಫಾರೋನನು ತಕ್ಷಣ ಯೋಸೇಫನನ್ನು ಆತನ ಎಲ್ಲಾ ರಾಜ್ಯದ ಮೇಲೆ ಆತನನ್ನು ಅಧಿಕಾರಿಯಾಗಿ ಇಟ್ಟನು. Joseph didn't have to go and convince him and prove himself to him. ಯೋಸೇಫನು ಅಲ್ಲಿ ಹೋಗಿ ನಾನು ಇದನ್ನು ವಿವರಿಸಿದ್ದೇನೆ ಎಂಬುದಾಗಿ ಆತನ ದನಿಯ ಬಳಿ, ಫಾರೋನ ಬಳಿ ಆತನು ದಯೆಗೋಸ್ಕರ ಬೇಡಲಿಲ್ಲ. See, Joseph worked so hard for Potiphar, but that Potiphar did not believe him. But Joseph did not go and prove himself to the Pharaoh, but the Pharaoh believed him instantly. ಆದರೆ ಇಲ್ಲಿ ನಾವು ನೋಡುವಾಗ ಆ ದನಿಯ ಹೆಂಡತಿ ಹತ್ರ ಆತನು ಇದ್ದುಕೊಂಡು ಕೆಲಸ ಮಾಡಿದಾಗ ಆಕೆ ಆತನ ಮೇಲೆ ನಂಬಿಕೆ ಇಡಲಿಲ್ಲ. ಆದರೆ ಫಾರೋನನ ಬಳಿ ಹೋಗಿ ಆತನ ಕನಸನ್ನು ವಿವರಿಸಿದಾಗ ಆತನು ತಕ್ಷಣದಲ್ಲೇ ನಂಬಿದನು. What I want you to understand is the right people will believe in you without you putting much effort. ಇದರಲ್ಲಿಂದ ನೀವು ತಿಳಿದುಕೊಳ್ಳಬೇಕಾದದ್ದು ಏನಂದ್ರೆ, ಸರಿಯಾದ ವ್ಯಕ್ತಿಯು ನಿಮ್ಮ ಮೇಲೆ ನಂಬಿಕೆಯನ್ನಿಟ್ಟು ನೀವು ಮಾಡುವಂತ ಕೆಲಸಕ್ಕೆ ತಕ್ಕ ಫಲವನ್ನು ಕೊಡುತ್ತಾರೆ. Stop breaking your head trying to prove yourself to them. God will convince the right people to like you, support you and stand by you. ಸರಿಯಾದ ವ್ಯಕ್ತಿ ಹತ್ರ ನೀವು ನಿಮ್ಮ ಒಂದು ಆಲೋಚನೆಗಳನ್ನು ತಿಳಿಸುವಾಗ ಅದು ಕಾರ್ಯಗೊಳ್ಳುತ್ತದೆ. ಆದರೆ ನೀವು
ತಪ್ಪಾದ ವ್ಯಕ್ತಿಗಳ ಹತ್ರ ಹೋಗಿ ನಿಮ್ಮ ತಲೆ ಜಜ್ಜಿಕೊಂಡರೂ ಕಾರ್ಯ ನೆರವೇರುವುದಿಲ್ಲ. Potiphar may not have believed in you, but your Pharaoh is going to believe in you. ನಿಮ್ಮ ದನಿಯ ಹೆಂಡತಿ ನಿಮ್ಮ ಮೇಲೆ ನಂಬಿಕೆ ಇಡದೆ ಹೋಗಬಹುದು, ಆದ್ರೆ ನಿಮ್ಮ ದನಿಯು ನಿಮ್ಮ ಮೇಲೆ ನಂಬಿಕೆಯಿಂದ ಇರುತ್ತಾನೆ. So today I want you to get to that place of peace and rest. ಇವತ್ತು ನೀವು ಒಂದು ಸಮಾಧಾನಕರವಾದ ಒಂದು ವಿಶ್ರಾಂತಿಯ ಸ್ಥಳಕ್ಕೆ ಬರಬೇಕೆಂದು ನಾನು ಬಯಸುತ್ತೇನೆ. Don't get worked up. ನೀವು ಹೆಚ್ಚು ಕೆಲಸ ಮಾಡಬೇಕಾಗಿಲ್ಲ. Just rest knowing that the right people will stand by you effortlessly. ನೀವು ವಿಶ್ರಾಂತಿ ಪಡೆಯಿರಿ, ಸರಿಯಾದ ವ್ಯಕ್ತಿ ಹತ್ರ ನೀವು ಒಂದು ವಿಶ್ರಾಂತಿಯನ್ನು ಪಡೆದುಕೊಳ್ಳಿರಿ. And that Pharaoh took Joseph to an all new level. ಈ ಒಂದು ಪಾರೋನನು ಯೋಸೇಫನನ್ನು ಒಂದು ಉನ್ನತವಾದ ಸ್ಥಳಕ್ಕೆ ತೆಗೆದುಕೊಂಡು ಹೋದನು. And that Pharaoh will change the course of your life. ನೋಡಿ, ಅದೇ ಪಾರೋನನು ನಿಮ್ಮ ಜೀವಿತದ ನಿಯಮಗಳನ್ನು ಬದಲಾಯಿಸುತ್ತಾನೆ. God, I pray for those who are hurt and disappointed by people. ದೇವರೇ, ಮನುಷ್ಯರ ಮಾತುಗಳಿಂದ ದೇವರೇ ಯಾರೆಲ್ಲ ಕುಗ್ಗಿ ಹೋಗಿದ್ದಾರೋ ಅವರಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ. That this word will encourage them, that the right Pharaoh will come and believe them. ದೇವರೇ, ಈ ಒಂದು ವಾರ್ತೆಗಳು ಅವರನ್ನು ಬಲಗೊಳಿಸಲಿ, ಸರಿಯಾದ ಪಾರೋನನು ಅವರ ಜೀವಿತಕ್ಕೆ ಬರಲಿ. In Jesus' name I pray. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. Amen. ಆಮೆನ್.